ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವಿಶ್ವದಾದ್ಯಂತ ವಿಜಯೋತ್ಸವ. 17 ವರ್ಷಗಳ ಬಳಿಕ ಮೊದಲ T20 ಹಾಗೂ 11 ವರ್ಷಗಳ ಬಳಿಕ ಪ್ರಥಮ ಒಂದು ICC ಟ್ರೋಫಿಯನ್ನ ಗೆದ್ದು ವೆಸ್ಟ್ ಇಂಡೀಸ್ನಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದೆ. ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಈ ಒಂದು ಗೆಲುವನ್ನು ಸಾಧಿಸಿದೆ ನಮ್ಮ ಭಾರತ ತಂಡ. ಈ ಒಂದು ಸಂಭ್ರಮಾಚರಣೆ ಇಡೀ ನಮ್ಮ ರಾಜ್ಯಾದ್ಯಂತ ಮುಗಿಲು ಮುಟ್ಟುತ್ತಾ ಇದೆ. ಶನಿವಾರದಿಂದ ನಿನ್ನೆ ಭಾನುವಾರವೂ ಸಹ ಹಗಲು ರಾತ್ರಿ ಅಂತಾನೂ ಸಹ ನೋಡದೆ ಗಲ್ಲಿ ಎಲ್ಲ ರೀತಿಯಲ್ಲೂ ಗಲ್ಲಿಗಳಲ್ಲಿ ಬೈಕ್ ರ್ಯಾಲಿಗಳನ್ನು ಮಾಡೋದು, ಸಿಹಿಯನ್ನು ಹಂಚೋದು, ಪಟಾಕಿಗಳನ್ನು ಸಿಡಿಸಿ ಮತ್ತೆ ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಎಲ್ಲೆಲ್ಲಿಯೂ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಗೆಲುವನ್ನ ನಮ್ಮದೇ ಆದಂತಹ ಗೆಲುವು ಅನ್ನೋ ರೀತಿಯಾಗಿ ಈ ಒಂದು ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಇನ್ನ ಈ ಒಂದು T20 ವಿಶ್ವಕಪ್ ತಂದು ಕೊಟ್ಟಿರುವಂತಹ ಟೀಮ್ ಇಂಡಿಯಾವನ್ನ ಸ್ವಾಗತ ಮಾಡೋದಕ್ಕೆ ಅದ್ದೂರಿಯಾಗಿ ಸಿದ್ಧತೆಗಳು ಸಹ ಆಗ್ತಾ ಇದೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ T20 ವಿಶ್ವಕಪ್ ಮುಡಿಗೇರಿಸಿಕೊಂಡಿರುವಂತಹ ಭಾರತ ತಂಡಕ್ಕೆ ಬರೋಬ್ಬರಿ 125 ಕೋಟಿ ರು ಬಹುಮಾನವನ್ನ BCCI ಅಧ್ಯಕ್ಷ ಜೈ ಶಾ ಘೋಷಿಸಿದ್ದಾರೆ. ಇದು ಒಂದು ಖುಷಿಯಾದಂತಹ ವಿಚಾರ. ಇನ್ನ ಈಗ ರವೀಂದ್ರ ಜಡೇಜಾ ನಿವೃತ್ತಿ, ಕೊಹ್ಲಿ ಆಯ್ತು, ನಂತರ ರೋಹಿತ್ ಶರ್ಮಾ, ಇವರಾದ ನಂತರ ಭಾರತದ ತಾರಾ ಆಲ್ರೌಂಡರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ರವೀಂದ್ರ ಜಡೇಜಾ ಅವರು ಕೂಡ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಅಲ್ಲಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇನ್ನು ಈ ಒಂದು ಪಿಕ್ಚರ್ನ ನಾವು ನೋಡ್ತಾ ಇದೀವಿ ವೀಕ್ಷಕರೇ. ಪಿಚ್ ಮಣ್ಣು ತಿಂದು ಖುಷಿ ಪಟ್ಟಂತಹ ರೋಹಿತ್, ಗೆಲುವಿನ ಹಿನ್ನೆಲೆಯಲ್ಲೇ ಭಾರತ ತಂಡದ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ಇವರು ಈ ಪಿಚ್ ಅಲ್ಲಿರುವಂತಹ ಮಣ್ಣನ್ನ, ಅಂದ್ರೆ ಆ ಒಂದು ಗ್ರೌಂಡಿನ ಒಂದು ಮಣ್ಣನ್ನ ತಿನ್ನುವುದರ ಮೂಲಕ ತಮ್ಮ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ದೇಶದಲ್ಲಿ ಇಂದಿನಿಂದ 3 ಹೊಸ ಅಪರಾಧ ಕಾಯ್ದೆ ಬಿಡುಗಡೆ ಆಗ್ತಾ ಇದೆ. ಇದನ್ನು ಸಹ ಒಂದು ಖುಷಿಯಾದ ವಿಚಾರನೇ. ಯಾಕಂದ್ರೆ ಬ್ರಿಟಿಷರು ಇದ್ದಾಗ ಇದ್ದಂತಹ ಕಾನೂನೇ ಈ ಒಂದು IPC ಸೆಕ್ಷನ್ ಅಂತ ನಾವು ಹೇಳ್ಬೋದು. IPC ಸೆಕ್ಷನ್ ಹಾಗೆ ಮತ್ತೆ CRPC ಈ ತರ ಒಂದು ಕಾನೂನು ಇತ್ತು. ಬಟ್ ಅದಾದ ನಂತರ ಆಗಿಂದ ಈವರೆಗೂ ಹಲವಾರು ರೀತಿಯಾದಂತಹ ಕಾನೂನು ತಿದ್ದುಪಡಿ ಬದಲಾವಣೆಗಳು ಈ ರೀತಿ ಆಗ್ತಾ ಇತ್ತು. ಬಟ್ ಇಷ್ಟೆಲ್ಲ ಆದ್ರೂ ಎಲ್ಲೋ ಒಂದು ಕಡೆ ಈಗ ಈ ಒಂದು ಪರಿಸ್ಥಿತಿ ಏನಿತ್ತು ಅಂದ್ರೆ ಎಲ್ಲೆಲ್ಲೂ ಕ್ರೌರ್ಯಗಳು ಜಾಸ್ತಿ ಆಗ್ತಾನೆ ಇತ್ತು. ಪ್ರತಿಯೊಂದು ಕೇಸ್ಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಯಾವುದೇ ರೀತಿಯಾಗ್ಲೂ ಸಹ ಈ ಒಂದು ಕಾನೂನಲ್ಲಿ ಇದ್ದಂತಹ ಶಿಕ್ಷೆ ಏನಿತ್ತು ಅದು ಕಡಿಮೆ ಇತ್ತಾ ಎಲ್ಲೋ ಒಂದು ಕಡೆ. ಹಾಗಾಗಿ ಅಪರಾಧಿಗಳಿಗೆ ಭಯನೇ ಇರ್ಲಿಲ್ವಾ ಅನ್ನೋದು ಒಂದು ವಿಚಾರ. ಸೊ ಹಾಗಾಗಿ ಅದನ್ನ ಇನ್ನೂ ಕಟ್ಟುನಿಟ್ಟಾಗಿ ತರಬೇಕು ಅನ್ನೋ ಒಂದು ವಿಚಾರವಾಗಿ ಕಾಯ್ದೆ ತಿದ್ದುಪಡಿಗಳಾಗಿದೆ. ಸೊ ಈ ಒಂದು ವಿಚಾರವಾಗಿ ಹಲವಾರು ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ಈ ಒಂದು ನಿಯಮ ಏನಂತ ನಾವು ನೋಡೋದಾದ್ರೆ, ಶೂನ್ಯವಾದಂತಹ FIR, ಮತ್ತೆ ಆನ್ಲೈನ್ನಲ್ಲೇ ಪೊಲೀಸರಿಗೆ ದೂರು, ಮತ್ತೆ SMS ಮೂಲಕ ಸಮನ್ಸ್ ಜಾರಿ ಮಾಡೋದು, ಮತ್ತೆ ಆ ಒಂದು ಅಪರಾಧ ಆಗಿರುವಂತಹ ವಿಡಿಯೋ ಚಿತ್ರೀಕರಣವನ್ನ ಪೂರ್ತಿಯಾಗಿ ಆ ಒಂದು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ಈ ರೀತಿಯಾದಂತಹ ಒಂದು ನಿಯಮಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಚಿತ್ರೀಕರಣ ಏನು ಅಪರಾಧವಾದಂತಹ ಸ್ಥಳದ ಚಿತ್ರೀಕರಣ ವಿಡಿಯೋ, ಆ ಒಂದು ವಿಡಿಯೋವನ್ನ ಸಬ್ಮಿಟ್ ಮಾಡಬೇಕು. ವಿಚಾರಣೆ ಮುಗಿದ 45 ದಿನಗಳಲ್ಲಿ ಕೋರ್ಟ್ ತೀರ್ಪು ನೀಡಬೇಕಂದ್ರೆ, ವಿಚಾರಣೆ ಏನು ಕೋರ್ಟ್ಗೆ ಹೋಗಿರುತ್ತೆ ಅದಾದ ವಿಚಾರಣೆ ಮುಗ್ದಾದ ನಂತರ 45 ದಿನಗಳ ಒಳಗೇನೆ ಆ ಒಂದು ತೀರ್ಪುಗಳನ್ನ ನೀಡಬೇಕು. ಮುಂಚೆ ಹೆಂಗಿತ್ತಂದ್ರೆ ದಿನ ಆ ಒಂದು ವಿಚಾರಣೆನ ಇನ್ನೂ ಆಗ್ತಾ ಇದೆ, ವೆರಿಫಿಕೇಶನ್ ಆಗ್ತಾ ಇದೆ, ಈ ರೀತಿ ಹೇಳ್ಕೊಂಡು ಹೋಗ್ತಾನೆ ಇರ್ತಿತ್ತು. ಬಟ್ ಇದು ಒಂದು 45 ದಿನದೊಳಗಡೆ ಈ ಒಂದು ವಿಚಾರಣೆ ತೀರ್ಪು ನೀಡಬೇಕು ಅನ್ನೋದು. ನಂತರ ಕೋರ್ಟ್ನಲ್ಲಿ ಮೊದಲ ವಿಚಾರಣೆ ಆರಂಭವಾದ 60 ದಿನಗಳ ಒಳಗೇನೆ ಆರೋಪಿಯ ವಿರುದ್ಧ ಪೊಲೀಸರು ಆರೋಪ ಪಟ್ಟಿ, ಅಂದ್ರೆ ಒಂದು ಆರೋಪಿ ಏನಿರ್ತಾನೆ ಆತನ ಮೇಲೆ ಇರುವಂತಹ ಆರೋಪಗಳ ಪಟ್ಟಿಯನ್ನ ಕೋರ್ಟಿಗೆ ನೀಡಬೇಕು. ಅದ್ರ ಒಳಗಡೆ ಏನೇನು ಆರೋಪ ಇದೆ ಅದಷ್ಟನ್ನು 60 ದಿನದ ಒಳಗಡೆನೆ ಸಬ್ಮಿಟ್ ಮಾಡ್ಬೇಕನ್ನೋದು. ಮತ್ತೆ ಸಂತ್ರಸ್ತರ ಹೇಳಿಕೆಯನ್ನು ಆಕೆಯ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯು ದಾಖಲಿಸಬೇಕು. ಅಂದ್ರೆ ಹೆಣ್ಣು ಮಕ್ಕಳು ಏನು ಒಂದು ಸಂತ್ರಸ್ತರು ಇರ್ತಾರೆ, ಆ ಒಂದು ಹೆಣ್ಣು ಮಕ್ಕಳ ಹೇಳುವಂತಹ ವಿಚಾರಣೆ ಆಗಿರಬಹುದು, ಅದನ್ನೆಲ್ಲ
ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲಿಸಿಕೊಳ್ಬೇಕಾಗುತ್ತೆ. ಇನ್ನು ಪೊಲೀಸರು ಬಂಧಿಸಿದಾಗ ತಮಗಿಷ್ಟ ವ್ಯಕ್ತಿಗೆ ಮಾಹಿತಿ ನೀಡಲು ಬಂಧಿತ ವ್ಯಕ್ತಿಗೆ ಕಾನೂನಿನ ಅಡಿ ಅವಕಾಶವಿಲ್ಲ. ಪೊಲೀಸರು ಬಂಧಿಸಿದಾಗ ತಮಗಿಷ್ಟವಾಗಿರುವಂತಹ ವ್ಯಕ್ತಿಗೆ ಯಾವುದೇ ಮಾಹಿತಿಯನ್ನ ಬಂಧಿತ ವ್ಯಕ್ತಿಗೆ ಕಾನೂನಿನಡಿ ನೀಡಲು ಅವಕಾಶವಿಲ್ಲ. ಅಂದ್ರೆ ನಮಗೆ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಏನು ಒಂದು ಬಂಧಿತ ವ್ಯಕ್ತಿಯ ಬಗ್ಗೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ, ಅದು ಯಾವುದೇ ರೀತಿಯಾಗಿ ಅವರ ಇಷ್ಟಪಟ್ಟವರಿಗೆ ಆ ಒಂದು ವಿಚಾರಧಾರೆಗಳನ್ನ ಹೇಳೋ ಆಗಿಲ್ಲ ಅನ್ನೋದು ಸಹ ಒಂದು ಕಾನೂನು. ಇನ್ನು ಗ್ಯಾಂಗ್ ರೇಪ್ ಆಗಿರಬಹುದು, ಸಾಮೂಹಿಕ ಹತ್ಯೆ, ಸರಗಳತನ ಹಾಗೂ ಈ ರೀತಿಯಾದಂತಹ ಪ್ರಕರಣಗಳನ್ನು ಇವಕ್ಕೊಂದು ನಿರ್ದಿಷ್ಟವಾದ ಸೆಕ್ಷನ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಇದಕ್ಕೂ ಸಹ ಒಂದು ನಿರ್ದಿಷ್ಟವಾದ ಸೆಕ್ಷನ್ನ ಒದಗಿಸಲಾಗುತ್ತೆ ಅನ್ನೋದು ಒಂದು ಕೇಂದ್ರ ಗೃಹ ಸಚಿವರು ತಿಳಿಸಿದ್ದಾರೆ, ಅಮಿತ್ ಶಾ ಅವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕನ್ನಡಿಗರಿಗೆ ನೌಕರಿ ಕೇಳಿ ಇಂದು ಕರವೇ ಹೋರಾಟ. ಹೊರ ರಾಜ್ಯಗಳಿಂದ ಬರುತ್ತಿರುವಂತಹ ಜನರಿಗೇನೆ ಇಲ್ಲಿ ಉದ್ಯೋಗ ಜಾಸ್ತಿ ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇರುವಂತವರಿಗೆ ಉದ್ಯೋಗ ಅವಕಾಶಗಳು ಕಡಿಮೆ. ಹಾಗಾಗಿ ನಮ್ಮಲ್ಲಿರುವಂತಹ ಕನ್ನಡಿಗರಿಗೆ ಮೊದಲು ಕೆಲಸ ಕೊಡಿ, ಫಸ್ಟ್ ನಾವು ನಮ್ಮಲ್ಲಿರುವಂತವರಿಗೆ ಕೆಲಸ ಸಿಗಬೇಕು ಅನ್ನೋದು ಈ ಒಂದು ಹೋರಾಟನ ಇಟ್ಕೊಂಡಿದ್ರು ಎಲ್ಲ ರಾಜ್ಯಾದ್ಯಂತ. ಈ ಒಂದು ಫ್ರೀಡಂ ಪಾರ್ಕ್ ಅಂತ ನಾವೇನು ಹೇಳ್ತೀವಿ, ಸ್ವತಂತ್ರ ಉದ್ಯಾನವನ, ಅಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಒಂದು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರ ಕೂಡ ಸಲ್ಲಿಸಲಾಗುತ್ತದೆ ಅಂತ ಒಂದು ನಾರಾಯಣಗೌಡರು, ಕರವೇ ಸಂಘಟನೆಯ ಅಧ್ಯಕ್ಷರಾದಂತಹ ನಾರಾಯಣಗೌಡರು ತಿಳಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಹೇಳೋದಂತಂದ್ರೆ ವೀಕ್ಷಕರೇ, ನಮ್ಮಲ್ಲಿರುವಂತಹ ಕನ್ನಡಿಗರು ನಾವು ನಮಗೆ ಕೆಲಸ ಕೊಡಿ, ಫಸ್ಟ್ ನಮಗೆ ಕೆಲಸ ಬೇಕು, ಅದಾದ ನಂತರ ಹೊರಗಿನವ್ರಿಗೆ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಎಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಕನ್ನಡಿಗರಾಗಿ. ನಮ್ಮ ಒಂದು ಕೆಲಸ ನಮ್ಮ ಒಂದು ರಾಜ್ಯದಲ್ಲಿ ನಾವೇ ಬೇಡ್ಕೊಳ್ಬೇಕು. ಹೊರ ರಾಜ್ಯದಲ್ಲಿರುವಂಥವ್ರಿಗಿರುವಂತಹ ಒಂದು ರೆಸ್ಪೆಕ್ಟ್ ಆಗಿರಬಹುದು, ಬೆಲೆ ಅಥವಾ ಕೆಲಸಗಳು ನಮ್ಮಲ್ಲಿರುವಂತಹ ಕನ್ನಡಿಗರಿಗೆ ಇಲ್ಲ. ಇದೊಂದು ನಾಚಿಕೆ ಆಗುವಂತಹ ವಿಚಾರಣೆ ಅಂತ ಅನ್ಕೊಳ್ಬೋದು. ಯಾಕಂದ್ರೆ ನಾವೇ ಹೋಗಿ ನಮಗೆ ಫಸ್ಟ್ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳೋದು ಅಷ್ಟು ಮಟ್ಟಿಗೆ ನಾವು ಹಿಂದುಳಿತಾ ಇದ್ದೀವಿ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಇನ್ನು 100 ಎಕರೆಯಲ್ಲಿ ಮೈಸೂರು ಫಿಲ್ಮ್ ಸಿಟಿ ಶೀಘ್ರವೇ ಶಂಕುಸ್ಥಾಪನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಬೆಂಗಳೂರಿನ ಶಿವಾನಂದ ವೃತ್ತದ ಬಳಿ ಭಾನುವಾರ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಿನಂತೆ ಫಿಲಿಂ ಸಿಟಿ ಅಂದರೆ ಚಿತ್ರನಗರಿಯನ್ನು ನಿರ್ಮಾಣ ಮಾಡ್ತೀವಿ. ಇಷ್ಟರಲ್ಲೇ ಈ ಒಂದು ಮೈಸೂರಿನಲ್ಲಿ ಇರುವಂತಹ ಒಂದು 100 ಎಕರೆ ಜಾಗ, ಆ ಒಂದು ಜಾಗವನ್ನು ಒಂದು ಶುರು ಮಾಡೋದಕ್ಕಂತ ಕೊಟ್ಟಿದ್ವಿ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಇಷ್ಟರಲ್ಲೇ ಚಿತ್ರನಗರಿಯನ್ನು ಸಹ ಅಂದರೆ ಒಂದು ಫಿಲಂ ಸಿಟಿಯನ್ನು ಶಂಕುಸ್ಥಾಪನೆ ಮಾಡ್ತೀವಿ ಅನ್ನೋದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ವೀರಪ್ಪ ಮೊಯ್ಲಿ ಪುತ್ರಿ, ಈಕೆ ಭರತನಾಟ್ಯ ಕಲಾವಿದೆ ಹಂಸ ಅಂತ ಈಕೆ ಹೆಸರು, ಅಕಾಲಿಕ ನಿಧನ ಆಗಿದೆ ಈಕೆ ಅವ್ರದ್ದು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಪುತ್ರಿ ಹಲವಾರು ತಮಿಳು ಸಿನಿಮಾಗಳಲ್ಲೂ ಸಹ ನಟಿಸಿದ್ರು ಇವರು. ಇನ್ನು ಉಸಿರಾಟದ ತೊಂದರೆಯಿಂದ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇರ್ತಾರೆ. ಅದು ಆ ಒಂದು ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆಯಿಂದ ಅಸ್ವಸ್ಥಗೊಂಡಿರ್ತಾರೆ. ಸೊ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸಹ ಯಾವ ರೀತಿ ಚಿಕಿತ್ಸೆ ಫಲಕಾರಿಯಾಗದೆ. ಇನ್ನು ಇವರಿಗೆ ಇನ್ನು 46 ವರ್ಷ ಅಷ್ಟೇ, ಇನ್ನು ಚಿಕ್ಕ ವಯಸ್ಸು. ಇವರ ಒಂದು ಅಕಾಲಿಕ ಮರಣ, ಒಂದು ನಿಧನ ಒಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ ಎಲ್ಲರಿಗೂ ಅಂತಲೇ ಹೇಳ್ಬಹುದು. ಹಲವಾರು ನೃತ್ಯ ಸಂಯೋಜಕರಾಗಿ ಸಹ ಇವರು ಕೆಲಸಗಳನ್ನು ಮಾಡ್ತಾ ಇದ್ರು. ಭರತನಾಟ್ಯ ಕಲಾವಿದೆ ಕೂಡ, ತಮಿಳಿನ ಹಲವಾರು ಸಿನಿಮಾಗಳಲ್ಲೂ ಸಹ ನಟಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಚಿಕ್ಕ ವಯಸ್ಸಿಗೆ ಇವರ ಅಕಾಲಿಕ ಮರಣ ಎಲ್ಲರಿಗೂ ಬೇಸರ ಪಡುವಂಥದ್ದು. ಸೊ ಇವರಿಗೆ ನಮ್ಮ ಚಾನಲ್ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.